ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯು ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ದೋಸೆಗೆ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ. ಇದು ಕಾಲಿಫ್ಲವರು ಮತ್ತು ಕಡಲೆಬೇಳೆ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದು ದೋಸೆಗೆ ಮತ್ತು ಇಡ್ಲಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಬರೀ ಚಟ್ನಿ ಸಾಂಬಾರು ಅನ್ನೋದಕ್ಕಿಂತ ಒಂದು ಗ್ರೇವಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ ಗ್ರೇವಿನೇ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಫಸ್ಟು ಕಡಾಯಿ ಇಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ನಾನು ಒಂದು ಕಡೆ ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಈರುಳ್ಳಿಗೆ ತಕ್ಕಷ್ಟು ಎಣ್ಣೆ ಬಿಟ್ಟು ಸಾಸಿವೆ ಹಾಕಿದ್ದೀನಿ. ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡೆ, ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅಷ್ಟೇ ಸಾಕು, ಇದಕ್ಕೆ ಜಾಸ್ತಿ ಎಣ್ಣೆ ಎಲ್ಲ ಬೇಕನ್ನೋದು ಏನಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿದ್ದೀನಿ. ಇವತ್ತು ಪೇಸ್ಟ್ ಹಾಕಿಲ್ಲ, ಕಲ್ಲಲ್ಲೇ ಜಜ್ಜಿಬಿಟ್ಟು ಹಂಗೆ ಹಾಕಿದ್ದೀನಿ. ಅದು ಎಲ್ಲ ಸೇರಿ 1 ಸ್ಪೂನ್ ಅಷ್ಟು ಬರುತ್ತೆ ಅಷ್ಟೇ. ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನು. ಇದು ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಸೇರಿಸ್ಕೊಳ್ಳೋಣ. ಒಂದು 2 ಟೊಮೆಟೊ ಸಾಕು, ಜಾಸ್ತಿ ಬೇಕಿಲ್ಲ. ಇದು ಕಟ್ ಮಾಡಿರೋ ಟೊಮೆಟೊ. ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಯಿತು. ಈಗ ಖಾರದ ಪುಡಿ ಅಂದರೆ ಸಾರಿನ ಪುಡಿ ಇದರಲ್ಲೇ ಸೇರಿಸ್ಕೊಂಡು ಕಾಲಿಫ್ಲವರ್ ಹಾಕಿ ತಕ್ಷಣ ನೀರು ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಗರಂ ಮಸಾಲೆ ಒಂದು 1/4 ಸ್ಪೂನು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಫ್ಲೇವರ್ ಚೇಂಜ್ ಆಗುತ್ತೆ ಜಾಸ್ತಿ ಹಾಕಿದ್ರೆ. ಈಗ ಕಾಲಿಫ್ಲವರ್ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅದಕ್ಕೆ ಬೇಯೋಕ್ಕೆ ಅಷ್ಟು ಸೇರಿಸ್ಕೊಳ್ಳಿ. ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ ಮೊದಲೇ. ಇನ್ನೊಂದು, ಕಾಲಿಫ್ಲವರ್ ಬೇಗ ಬೆಂದೋಗುತ್ತೆ, ಏನು ತುಂಬ ಲೇಟ್ ಏನೂ ಆಗೋಲ್ಲ ಅದು ಬೇಯೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸಿ. ಸಿಮ್ಮಲ್ಲಿಟ್ಟರೆ ಬೇಗ ಬೇಯುತ್ತೆ. ಲೋ ಮೀಡಿಯಮ್ ಫ್ಲೇಮು ಅಥವಾ ಸಿಮ್ಮಲ್ಲಿಟ್ಟು ಬೇಯಿಸಿ. ನಾನು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟಿದ್ದೀನಿ. ಇವಾಗ ನೋಡಿ, ತೆಂಗಿನಕಾಯಿ ನಾನು ಒಂದು ಸ್ವಲ್ಪ ಅಂದರೆ ಅರ್ಧ ಒಲಲ್ಲಿ ಅರ್ಧ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಬು ತಗೊಂಡು ತೆಂಗಿನಕಾಯಿ ಮತ್ತು ಸೋಂಬು ಪೇಸ್ಟ್ ಮಾಡ್ಕೋಬೇಕು. ಈಗ 10 ನಿಮಿಷ ಆಯಿತು. ಈಗ ಬೇಯಿಸಿರೋ ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಚೆನ್ನಾಗಿ ಬೆಂದಿರಬೇಕು, ತುಂಬ ಸಾಫ್ಟಾಗಿ ಬೆಂದಿರಬೇಕು. ನೀರು ಸ್ವಲ್ಪ ಇದೆ, ಜೊತೆಗೆ ಹಾಕ್ಬಿಡಿ ಅದನ್ನು. ನೋಡಿ, ಸಾಫ್ಟಾಗಿ ಬೆಂದಿದೆ ಕಡಲೆಬೇಳೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಬಿಟ್ಟು ಆ ತೆಂಗಿನಕಾಯಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಇದು ಬೇಯಲಿ. ತೆಂಗಿನಕಾಯಿ ಪೇಸ್ಟ್ ಆಮೇಲೆ ಹಾಕೋಣ. ಕಾಲಿಫ್ಲವರ್ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಸೇರಿಸ್ಕೋಬೇಕು. ಈಗ ನಾನು ಒಂದು 5 ನಿಮಿಷ ಬೇಯಿಸ್ಬಿಟ್ಟೆ ತೆಂಗಿನಕಾಯಿ ಪೇಸ್ಟು ಸೇರಿಸ್ತಾ ಇರೋದು. ನಿಮ್ಮ ಗ್ರೇವಿ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ತೆಂಗಿನಕಾಯಿ ಪೇಸ್ಟು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪನೇ ಹಾಕಿದ್ದೀನಿ, ಗ್ರೇವಿ ಸ್ವಲ್ಪನೇ, ಅದರಿಂದ ಒಂದು ಸ್ವಲ್ಪ ಹಾಕಿದ್ದೀನಿ. ಅರ್ಧ ತೆಂಗಿನಕಾಯಲ್ಲಿ ಅರ್ಧ ಹಾಕಿದ್ದೀನಿ. ನೈಸಾಗಿ ರುಬ್ಕೊಳ್ಳಿ ತೆಂಗಿನಕಾಯಿನ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸಿ. ಫಾಸ್ಟಲ್ಲಿಟ್ಟರೆ ಅದು ಬೇಗ ಕುದಿಯುತ್ತೆ, ಆದರೆ ತರಕಾರಿ ಎಲ್ಲ ಅದರಲ್ಲಿ ಬೆಂದಿರಲ್ಲ, ಸಾಫ್ಟ್ ಆಗಿರಲ್ಲ. ನೀವು ಅದರಿಂದ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 10 ನಿಮಿಷ ಸಾರನ್ನ ರೆಡಿ ಮಾಡಿ ಸಾಕು. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಇಳಿಸ್ಕೋಬೋದು. ಸಾರು ಇನ್ನೊಂದು ಸ್ವಲ್ಪ ತೆಳ್ಳಗೆ ಇದೆ, ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ದೋಸೆಗೆ ಒಂಥರ ಸಾಂಬಾರು ನಾವೆಷ್ಟು ಗಟ್ಟಿ ಮಾಡ್ತೀವೋ ಅಷ್ಟಿದ್ರೆ ಸಾಕು. ಇದಕ್ಕೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಕೂಟು. ಕಡಲೆಬೇಳೆ ಕಾಲಿಫ್ಲವರ್ ಮಸಾಲ. ನಿಮ್ಗೆ ತರಕಾರಿ ಇಲ್ಲ ಅಂದರೂ ಬರೀ ಕಡಲೆಬೇಳೆನೇ ಹಾಕಿ ನೀವು ಇದನ್ನು ಮಾಡ್ಬೋದು. ಆದರೆ ಕಡಲೆಬೇಳೆನ ಒಂದು 4 ವಿಸಿಲ್ 5 ವಿಸಿಲ್ ಇಡಬೇಕು. ನೋಡಿ ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದೀತಾ ಇದೆ, ಕಲರ್ ಚೇಂಜ್ ಆಯಿತು, ಸಾರು ರೆಡಿ ಆಯಿತು. ಅದು ಕುದೀತಾ ಕಲರ್ ಚೇಂಜ್ ಆಗುತ್ತೆ, ಆವಾಗಲೇ ಗೊತ್ತಾಗುತ್ತೆ ಸಾರು ರೆಡಿಯಾಗಿದೆ ಅಂತ. ಫ್ರೆಂಡ್ಸ್, ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಕಡಲೆಬೇಳೆ ಮತ್ತು ಕಾಲಿಫ್ಲವರ್ ಮಸಾಲ. ದೋಸೆಗೆ ಟೇಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್,
ತುಂಬ ಚೆನ್ನಾಗಿ ರೆಡಿಯಾಗಿದೆ. ದೋಸೆ ಅಂತೂ ತುಂಬ ಚೆನ್ನಾಗಿತ್ತು ಅವತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ತುಂಬ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ.